ವೆಲ್ಕಮ್ ಆಲ್. ಡೇ 63 ಆಫ್ 150 ಡೇಸ್ ಚಾಲೆಂಜ್ ಇದು. 5:44 ಆಗಿದೆ. ಫ್ರೆಶ್ ಆಗಬೇಕಂತೀವಿ ಜಸ್ಟ್. ಸೊ ಬ್ರಷ್ ಮಾಡ್ಕೊಂಡು ಫ್ರೆಶ್ ಆಗಿ ಆಫ್ಟರ್ 6 ಆಗ್ತೀವಿ. ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ವಾಪಸ್ ಮಾಡೋಣ. ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಎಡಿಟ್ ಮಾಡಿಟ್ಟು ಏನು ಮಾಡಿದ್ರೆ ರೆಸ್ಟ್ ಮಾಡಬೇಕಂತ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಟೇಕ್ ಕೇರ್. 3 ಆಮ್ಲೆಟ್, ಒಂದು ಆ್ಯಪಲ್, ಓಟ್ ಶೇಕ್. ಸೊ ದಿಸ್ ಈಸ್ ಬ್ರೇಕ್ಫಾಸ್ಟ್ ನಮ್ದು. ಈಗ ಬೆಳಗ್ಗೆ ಇದು ಮುಗಿಸ್ಕೊಂಡು ಹೋಗೋಮಂತ. ಯಾಕಂದ್ರೆ ಇವತ್ತು ಲೇಟ್ ಆಯಿತು, ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. 9:50 ಆಗ್ಯದ. ಸೊ ಇದು ಮುಗಿಸ್ಕೊಂಡು ಜಾಗ ಮಾಡ್ಕೊಂಡು ಹೋಗೋಮಂತ. ಸ್ಟೇ ಟ್ಯೂನ್ಡ್. ಒಟ್ಟು ದುನಿಯಾ ವಿಜಯ್ ಬಿಡಲ್ಲ ನೀನು. ಹಾಂ, ಬುದ್ಧಿಗೆ ತೊಗೊಂಡಿ ದುನಿಯಾ ವಿಜಯ್ಗೆ. ಒಟ್ಟು ದುನಿಯಾ ವಿಜಯದಾಗ ಸಾಂಕೇತನ ನೋಡೋಣ ಬರೀಗ. ನೋಡಿ ಡೋಲೆ ಶೋಲೆ ಹೆಂಗೆ ಹೋಗ ಸಾಬಂದು ಒಡ್ಲಿ ಒಂದು ಬೈಸಪ್ಪ ದೊಡ್ಡ ಒಂದು. ಈಗ ಚಿಕನ್ ಮಾಡ್ಕೋಬೇಕು. ಇದು ತೊಳೆದಿಟ್ಟಿವಿ. ಇದೆಲ್ಲ ನೋಡಿ ಸಾಮಾನ್ಯ ಎಲ್ಲ ವಾಶ್ ಮಾಡಿವಿ. ಇದೆಲ್ಲ ಮುಗಿಸ್ಕೊಂಡು ಸಿಗಮಂತ. ಫಸ್ಟ್ ಚಿಕನ್ ಮತ್ತು ರೈಸ್ ಮಾಡ್ಕೊಂಬಂತೀಗ. ಇದೆಲ್ಲ ಆಗಿದೆ. ಬಾಯ್ ನೋಡಮ್. ಈಗ ಇದಾದ್ಮೇಲೆ ಜಳಕ ಮಾಡಿ, ಇದು ಬಟ್ಟೆ ವಾಶ್ ಮಾಡ್ಬೇಕು. ಅದಾದ್ಮೇಲೆ ಜಳಕ ಮಾಡ್ಬೇಕು ಮತ್ತೊಂದು ಸಲ. ಯಾಕೆ ಹೆವಿ ಬಿಸಿಲದ, ಫುಲ್ ಹೈಡ್ರೇಟೆಡ್ ಅಂತ ಫೀಲ್ ಬರ್ಲಾಗ್ತದೆ. ಹಂಗಾಗಿ ನೋಡಮ್. ಬಾಯ್. ಪ್ರೀ ವರ್ಕೌಟ್ ಮೀಲ್ ಕುಕ್ಕಲ್ಲಾಗ್ತದೆ. ಇದು 5:45. ಸೊ 6 ಆಗ್ತದೆ ನಾವು ರೆಡಿ ಆಗ್ತೀವಿ. ಸಿಗಮಂತ ಆಮೇಲೆ. ಸ್ಟೇ ಟ್ಯೂನ್ಡ್. ಜಿಮ್ ಹೋದ್ಮೇಲೆ ಈಗ ತಿನ್ಬೇಕಾದ್ರೆ ಏನೋ ಹಾಕಂತ. ಸ್ಟೇ ಟ್ಯೂನ್ಡ್. ಸೊ ಈಗಿದ 200 ಗ್ರಾಮ್ ನಮ್ಮದು ಪ್ರೀ ವರ್ಕೌಟ್ ಬನಾನ. ಅದಾದಮೇಲೆ ದಿಸ್ ಈಸ್ ವೈಟ್ ಎಗ್. ಇದು ನಾವು ತಿಂತಿರೋದು. ಇದಿಷ್ಟ ತಿಂದು ಹೋಗೋಮತ್ತ. ಸೊ ಈಗ ರೆಡಿಯಾಗಿವಿ. ಇದು ನಮ್ಮದು ಟೈಮ್ ನೋಡ್ಬೋದು ಈಗ ಆಲ್ರೆಡಿ. ಇಟ್ಸ್ ಬೀನ್ 6. ಇದೊಂದು ಬರೀ ಎವ್ರಿ ಟೈಮ್ ಲಾಕ್ ಕೇಳ್ತದ. ಸೊ ಇಟ್ಸ್ 6:05. ಇದಿಷ್ಟು ತಿಂದು ಹೋಗೋಮಂತ. 6:30, 6:10, 6:15 ಆಗುತ್ತಾ. ಸೊ ಸ್ಟೇ ಟ್ಯೂನ್ಡ್. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಜಿಮ್ಮಿಗೆ ಬಂದೀವಿ. ನಾನು ಮತ್ತು ನಜೀರ್. ಅದಾದಮೇಲೆ ರಮೇಶ್ನ ಬಂದನ. ಬಟ್ ರಮೇಶ್ ಒಂದೊಂದೇನೋ ಎಕ್ಸಸೈಸ್ ಮಾಡ್ಲಾತಾನ. ಸೊ ನಾನು ನಜೀರ್ ಇಬ್ಬರು ಮಾಡ್ಲಾತೀವಿ. ನಮ್ದು ಏನಂದರೆ ಇವತ್ತು ಫುಲ್ ಕಂಪ್ಲೀಟ್ ಬಾಡಿ ವರ್ಕೌಟ್ ಎಕ್ಸಸೈಸಸ್. ಸೊ ಇದರಲ್ಲಿ ಏನಂದರೆ ಲೆಗ್ ಮತ್ತು ಶೋಲ್ಡ್ರ್ ಅಷ್ಟೇ ಇರಲ್ಲ. ಹಿಂಗೆ ಅದು ಯಾಕಂದರೆ ನಾಳೆ ಮಾಡ್ತೀವಲ್ಲ. ಸೊ ಇದರಲ್ಲಿ ಬ್ಯಾಕಲ್ಲಿ ಮಾಡೋ ಎಕ್ಸಸೈಸ್ 6 ಎಕ್ಸಸೈಸ್ ಏನಂದರೆ ಇನ್ಕ್ಲೈನ್ಡ್ ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ಸ್, ಆಮೇಲೆ ಲ್ಯಾಟ್ ಪುಲ್ ಡೌನ್ ಮಷೀನು, ಅದಾದಮೇಲೆ ಬೆಂಟ್ ಓವರ್ ಬಾರ್ಬೆಲ್ ರೋ, ಅದಾದಮೇಲೆ 8s ರೋ, ಅದಾದಮೇಲೆ ವರ್ಟಿಕಲ್ಲು ಮತ್ತು ಇನ್ಕ್ಲೈನ್ಡ್ ಲೈಕ್ 90 ಡಿಗ್ರಿ 2 ಚೆಸ್ಟ್ ಸಪೋರ್ಟೆಡ್ ಬ್ಯಾಕ್ ಎಕ್ಸ್ಟೆನ್ಷನು. ಇದು ಮುಗಿಸ್ಕೊಂಡ್ಮೇಲೆ ನಮಗಿರುತ್ತೆ ಒಂದು ಸ್ಟ್ರ್ಯಾಪ್ಸ್ ಎಕ್ಸಸೈಸಸ್. ಅದು ನಮ್ಮ ಸ್ಮಿತ್ ಮಷೀನಲ್ಲೇ ರೋಪು. ಅದಾದಮೇಲೆ ನಮ್ಮ ಚೆಸ್ಟ್ ಇರುತ್ತೆ ಒಂದು ಡಿಕ್ಲೈನ್ಡ್ ಕೇಬಲ್ಲು, ಆಮೇಲೆ ಇನ್ಕ್ಲೈನ್ಡ್ ಡಂಬಲ್ಲು, ಅದಾದಮೇಲೆ ಪೆಗ್ ಡೆಕ್. ಈ 3 ಎಕ್ಸಸೈಸ್ ಚೆಸ್ಟಲ್ಲಿ. ಇದು ಮುಗಿಸ್ಕೊಂಡು ಸೂಪರ್ ಸೆಟ್ಟು ಬೈಸೆಪ್ ಮತ್ತು ಟ್ರೈಸೆಪ್ ಇರುತ್ತೆ. ಬೈಸೆಪ್ ಟ್ರೈಸೆಪ್ ಏನಂದರೆ ಫಸ್ಟು ಕೇಬಲ್ ಪುಷ್ ಡೌನು, ಅದ್ರ ಜೊತೆ ನಮಗೆ ಸ್ಟ್ಯಾಂಡಿಂಗ್ ಡಂಬಲ್ ಕಲ್ಸ್. ಅದಾದಮೇಲೆ ನಮಗಿರುತ್ತೆ ಒಂದು ಫೀಚರ್ ಕಲ್ಸ್. ಅದು ಮುಗಿಸ್ಕೊಂಡು ಕೇಬಲ್ ಎಕ್ಸ್ಟೆನ್ಷನ್ ಸಿಂಗಲ್ ಹ್ಯಾಂಡೆಡ್ ಓವರ್ ದ ಹೆಡ್. ಇದು ನಮ್ಮದು ಕಂಪ್ಲೀಟ್ ಎಕ್ಸಸೈಸ್. ಇದ್ರ ಜೊತೆ ನಮಗೆ ಆ್ಯಬ್ಸು, ಅದಾದಮೇಲೆ ಮತ್ತು ನಮಗೆ ಆರ್ಮ್ಸ್ ಅಂದರೆ ಲೈಕ್ ಫ್ರಂಟ್ 4 ಆರ್ಮ್ಸು, ಬ್ಯಾಕ್ 4 ಆರ್ಮ್ಸ್, ಇವೆಲ್ಲ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ ಕಾರ್ಡಿಯೋ. ಇಷ್ಟು ಎಕ್ಸಸೈಸ್. ಇದು ಕಾರ್ಡಿಯೋ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗಿ ಉಳಿದದ್ದನ್ನು ಮನೇಲಿ ಮಾಡ್ತೀವಿ. ಇದೆಲ್ಲ ಮುಗಿಸ್ಕೊಳ್ಳೋಕೆ ನಮ್ಗೆ ಏನಿಲ್ಲ ಅಂದರೆ ಒಂದು 3 hour, ಆಲ್ಮೋಸ್ಟ್ 3.5 hour ತೊಗೊಂಡು ನಮಗೆ. ಅಂದರೆ 5:50 ಹಂಗೇನೋ ಸಮಥಿಂಗ್ ಇದ್ವಿ. ಸೊ ನಾವು ಹೋಗ್ಬೇಕಾದ್ರೆ 9 ಏನೋ ಆಗಿತ್ತು. ಬಟ್ ಅದನ್ನು ಮೆನ್ಷನ್ ಮಾಡೀನಿ ಮುಂದೆ ವೀಡಿಯೋದಾಗ ನೋಡಿರಿ. ಇದರಲ್ಲಿ ಹೆಂಗಂದರೆ ಇವು ಕಂಪ್ಲೀಟಾಗಿ ಒಂದು 14 to 15 ಎಕ್ಸಸೈಸಸ್ ಆಗ್ತದೆ. ಎಲ್ಲಂದರೆ ಕಂಪ್ಲೀಟ್ ಫುಲ್ ಬಾಡಿ ಆಲ್ಮೋಸ್ಟ್ ಎಲ್ಲ ಎಕ್ಸಸೈಸ್ಗಳನ್ನು ಕಂಪ್ಲೀಟಾಗಿ ಕವರ್ ಮಾಡೋಂಗೆ ಎಕ್ಸಸೈಸ್ ಸೆಟ್ ಮಾಡಿರೋದಿದೆ. ಸೊ ನಾಳೆ ಲೆಗ್ ಮತ್ತು ಶೋಲ್ಡ್ರ್ ಇರ್ತಾನೆ ಅವೆರಡಿಲ್ಲ, ಎಕ್ಸ್ಟೆನ್ಷನ್ ಅಷ್ಟೇ. ಅದು ಬಿಟ್ಟರೆ ಉಳಿದಿರೋದು ಎಕ್ಸ್ಪೆಕ್ಟ್ 2 ಮಾಡಿ ಉಳಿದಿರೋದೆಲ್ಲ ಬಾಡಿ ಎಕ್ಸಸೈಸನ್ನು ಕವರ್ ಮಾಡೀವಿ.
ಇದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಇತ್ತು, ಅದೆಲ್ಲ ಮಾಡಬೇಕಂತ. ಸೊ ಇದರಲ್ಲಿ ನೀವು ಪಂಪ್ ನೋಡ್ಬೋದು, ಫುಲ್ ಬಾಡಿ ಅಂತೂ ಕಟ್ಟಿಂಗ್ ಅದ. ಈಗ ನಾ ಹೇಳ್ದಂಗೆ ಮಂಡೆಯಿಂದ ಒಂದು ಸ್ವಲ್ಪ ಕಾರ್ಡಿಯೋ ಎಕ್ಸಸೈಸನ್ನು ಜಾಸ್ತಿ ಮಾಡ್ಲಾತ್ತೀವಿ, ಯಾಕಂದರೆ ಕಂಪ್ಲೀಟಾಗಿ ಒಂದು ಕೋರ್ ಬೇಸ್ಡ್ ಎಕ್ಸಸೈಸನ್ನು ಸೆಟ್ ಮಾಡ್ಬೇಕಂತ ಮಾಡ್ಲಾತ್ತೀವಿ. ಇದು ಹೆಂಗಂದರೆ ಈಗ ಬ್ಯಾಕಲ್ಲೇ ನಾವು 6 ಎಕ್ಸಸೈಸ್, ಯಾಕಂದರೆ ಬಿಗ್ಗರ್ ಮಸಲ್ಸ್ ಯಾವಲ್ಲ ಅವಕ್ಕೆಲ್ಲ ಸ್ವಲ್ಪ ಎಕ್ಸಸೈಸಸ್ ಜಾಸ್ತಿ ಕೊಟ್ಟು, ಯಾಕಂದರೆ ಟಿಯರ್ ಡೌನ್ ಜಾಸ್ತಿ ಮಾಡ್ಬೇಕಂತೇಳಿ. ಅದು ಬಿಟ್ಟರೆ ಏನಿಲ್ಲ. ಕಂಪ್ಲೀಟಾಗಿ ಕೆಲವೊಂದು ವೀಡಿಯೋ ಮಾಡೋದಕ್ಕೆ ಜಾಸ್ತಿ ಟೆನ್ಷನ್ ಆಗತ್ತೆ. ಅದಾದಮೇಲೆ ಅದು ಮತ್ತೆ ವಾಯ್ಸ್ ಕೊಡೋದಕ್ಕೆ ಈಗ ನಾನು ಬಂದು ಕಂಪ್ಲೀಟಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಲೈಕ್ ಪರ್ಸ್ನಲ್ ಹಂಗೆಲ್ಲ ಕೆಲಸ ಮಾಡಿಕೊಂಡು, ಅದಾದಮೇಲೆ ಲೈಕ್ ಕುಕ್ ಮಾಡ್ಕೊಂಡು ರೋನಿಗೆ ವಾಕ್ ಮಾಡಿಸಿ ಇದೆಲ್ಲ ಮಾಡಿ ಇದಕ್ಕೆ ಎಷ್ಟು ಬೇಕಾದ್ರೆ ಟೈಮ್ ಅದಕ್ಕೆ ಅಷ್ಟು ಕೊಟ್ಟು, ಅದಾದಮೇಲೆ ನಿಮ್ಗೆ ಇಲ್ಲಿ ನಾನು ಮತ್ತೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ಸೊ ಹಿಂಗಾಗಿ ಕೆಲವೊಂದಕ್ಕೆ ಟೈಮ್ ಅಡ್ಜಸ್ಟ್ ಆಗೋಲ್ತು. ಬಟ್ ಅಂದ್ರೂ ಸ್ಟಿಲ್ ವಿ ಆರ್ ಫೈಟಿಂಗ್. ನೋಡಮ್ಮ ಅದೇನೇನು ಆಗ್ತೇನಿಲ್ಲ ಅಂತ. ಸ್ವಲ್ಪ ಬೇರೆದೇನೋ ಯೋಚನೆ ಮಾಡ್ಲತ್ತೀವಿ, ಅದೆಲ್ಲ ಸಾರ್ಟ್ ಆಯ್ತು ಅಂತಂದರೆ ಓಕೆ ಆಗ್ತದಂತ. ಬಟ್ ಇದು ಏಡ್ಸ್ ಮತ್ತು ಇದು ನೋಡ್ಬೋದು ಸೇಮ್ ಆ್ಯಸ್ ಯೂಶುವಲ್ ನಾನು ಮೆನ್ಷನ್ ಮಾಡೋ ಥರ ಇದು ಕಂಪ್ಲೀಟಾಗಿ ನಾವು ಬ್ಯಾಕಿಂದ ಪುಲ್ ಮಾಡ್ತೀವಿ. ಈಗ ನೆಕ್ಸ್ಟ್ ಏಡ್ಸ್ ರೋ ಅಂತ ಇರುತ್ತಲ್ಲ, ಅದು ಫುಲ್ ಬಾಡಿ ಅಂದರೆ ಲೈಕ್ ಲೋವರ್ ಬ್ಯಾಕಿಂದ ನಾವು ಫುಲ್ ಮಾಡ್ತೀವಿ ಮೇಲ್ಗಡೆ. ಸೊ ಅದು ಇದು ಎಕ್ಸಸೈಸ್. ಇದಿಷ್ಟು ಆದಮೇಲೆ ಈಗ ನಾವು ಮಾಡೋಕೆ ಹೋಗ್ತೀವಿ ನೆಕ್ಸ್ಟ್ ಬೈಸೆಪ್ಪು ವಿತ್ ನಮ್ಮದು ಟ್ರೈಸೆಪ್ ಎಕ್ಸಸೈಸ್. ಬೈಸೆಪ್ಪು ಟ್ರೈಸೆಪ್ ಎಕ್ಸಸೈಸ್ ಅಂದರೆ ನಮ್ಮದು ರೋ ಪುಷ್ ಡೌನು, ಅದಾದಮೇಲೆ ಸ್ಟ್ಯಾಂಡಿಂಗ್ ಡಂಬಲ್ ಕಲ್ಸ್ ಅಂತೇಳಿ. ಅದರಲ್ಲಿ ಪಂಪ್ಗಳನ್ನು ಅಲ್ಟಿಮೇಟ್ ಕೆಲವೊಂದು ನಾನು ಆಲ್ರೆಡಿ ಇನ್ಸ್ಟಾದಾಗ ಪೋಸ್ಟ್ ಹಾಕಿರ್ಬೋದು ಆಗಲಿ, ಅಥವಾ ಸ್ಟೋರಿಗಳಾಗಿರೋದು ನೋಡಿರ್ಬೋದು ನೀವು. ಇನ್ನು ಡಿಟೇಲ್ಡ್ ವೀಡಿಯೋ ಅಂತಂದರೆ ಯೂಟ್ಯೂಬಲ್ಲೇ ಸಿಗುತ್ತೆ. ಆದರೆ ನಾನು ಡಿಟೇಲ್ಡಾಗಿ ವಾಯ್ಸ್ ಕೊಡೋಕ್ಕಾಗಿರಲ್ಲ, ಯಾಕಂದರೆ ಕಂಪ್ಲೀಟ್ ಫುಲ್ ಡೇನ ನಾನು ಅಲ್ಲಿ ಕವರ್ ಮಾಡೋಕ್ಕಾಗಲ್ಲ ನನ್ನದು ಇನ್ಸ್ಟಾ ಅಲ್ಲಿ. ಯಾಕಂದರೆ ಆ ಡೇ ಏನು ಕಂಪ್ಲೀಟ್ ಮಾಡ್ಬೇಕು ಅದನ್ನು ಏನೇನು ಮಾಡಿರ್ತೀನಿ ಅದಿಷ್ಟೇ. ಲೈಕ್ ಇಲ್ಲಿ ನಾನು ಡಿಟೇಲ್ಡ್ ವೀಡಿಯೋದಾಗ ಹಿಂಗೆ ಹೇಳ್ತಿರ್ತೀನಲ್ಲ, ಇದನ್ನೆಲ್ಲ ನಾನು ಅಲ್ಲಿ ಮೆನ್ಷನ್ ಮಾಡಿರಲ್ಲ. ಇದು ನೋಡ್ಬೋದು ಟ್ರ್ಯಾಪ್ ಎಕ್ಸಸೈಸು. ಟ್ರ್ಯಾಪ್ನು ಅಲ್ಟಿಮೇಟ್ ಅಂದರೆ ನೆಕ್ಸ್ಟ್ ಲೆವೆಲ್ದಾಗ ಬಂದವು ಎಲ್ಲಷ್ಟು. ಇದು ನಮ್ಮದು ಆ್ಯಸ್ ಯೂಶುವಲ್ ಟ್ರೈಸೆಪ್ ಪುಷ್ ಡೌನು. ಅದಾದಮೇಲೆ ನಮ್ದು ಇದ್ರ ಜೊತೆನೇ ಸ್ಟ್ಯಾಂಡಿಂಗ್ ಡಂಬಲ್ ಒಂದು ಮಾಡೀವಿ. ಸೊ ಸ್ಟ್ಯಾಂಡಿಂಗ್ ಡಂಬಲ್ ಒಂದು ಮಾಡ್ಬೋದು. ಇದರಲ್ಲಿ ನೋಡ್ಬೋದು ಟ್ರೈಸೆಪ್ ಮಸಲ್ ಮತ್ತು ಬೈಸೆಪ್ ಮಸಲ್ ಎರಡು ಬೈಸೆಟ್ ಎಕ್ಸೆಟ್ ಬೈಸೆಟ್ ಕಾಣ್ಲಕ್ಕತ್ತವ ನಮ್ಗೆ. ಇದನ್ನು ಎಕ್ಸಸೈಸು ಹೆಂಗಂದರೆ ಪರ್ಪಸ್ ಆಫ್ ಕಟ್ಟಿಂಗ್ ಓನ್ಲಿ ಮಾಡೀವಿ. ಆಮೇಲೆ ನಮ್ದು ಏನಂದರೆ ಒಂದು ಸ್ವಲ್ಪ ಈಗ ಡಯಟಲ್ಲಿ ಚೇಂಜಸ್ ಮಾಡ್ಬೇಕಂತ ಮಾಡೀವಿ. ಸಾಟರ್ಡೆ ಇಲ್ಲ ಸಂಡೇ ಒಂದು ಸ್ವಲ್ಪ ಅದನ್ನು ಲೈಕ್ ನಮ್ಮದು ವೇಟ್ ಏನು ಕಮ್ಮಿ ಆಗ್ಲಾಯ್ತಲ್ಲ, ಅಂದರೆ ಲೈಕ್ ಫ್ಲೆಕ್ಚುವೇಟ್ ಆಗ್ಲಾಗ್ತದೆ, ಬರೀ ಜಸ್ಟ್ ಕಮ್ಮಿ ಅಥವಾ ಒಂದು ಸ್ವಲ್ಪ ಹೆಚ್ಚಿಗೆ ಈ ಥರ. ಬಟ್ ರೆಗ್ಯುಲರ್ ಇದಾಗಲಾಗ್ಯದ. ಅಂದರೆ ನಮ್ಮ ಮಸಲ್ ಇಂಪ್ರೂವ್ಮೆಂಟ್ ಇದೆ, ಬಟ್ ಇಲ್ಲ ಅಂತಲ್ಲ. ಬಟ್ ಅಂದ್ರೂ ಒಂದು ಸ್ವಲ್ಪ ಮಸಲ್ ಬರೀ ಜಸ್ಟ್ ಮಸಲ್ ಗೇನ್ ಮಾಡ್ಕೊಂಡು ಕಟ್ಟಿಂಗ್ಸ್ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ವೇಟ್ ಡೌನ್ ಮಾಡ್ಬೇಕಂತದ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಈ ಎಕ್ಸಸೈಸ್ ನೋಡ್ಬೋದು. ಈ ಪಿಕ್ಚರ್ ಕಲ್ಸಲ್ಲಿ ಮಾಡ್ತೀವಲ್ಲ, ಕಂಪ್ಲೀಟಾಗಿ ಎಲ್ಲ ಪಾರ್ಟ್ಸ್ಗಳು ಹೆಂಗಂದರೆ ಎಲ್ಲ ಮಸಲ್ಸ್ಗಳು ಒಂದೊಂದು ಸಾರ್ಟ್ ಔಟ್ ಮಾಡಿದಂಗೆ, ಅಂದರೆ ಲೈಕ್ ಡಿಫ್ರೆನ್ಷಿಯೇಟ್ ಮಾಡಿ ಇದು ಮಾಡಿದಂಗೆ ಅದು ಆ ಥರ ಎಕ್ಸಸೈಸ್ಗಳನ್ನು ಸೆಟ್ ಮಾಡ್ಕೊಂಡಿರೋದ್ರಿಂದ ಇವಾಗ. ಬಟ್ ಕೆಲವೊಂದು ಸಲ ನೋಡಿ ಹುಡುಗರು ನೋಡ್ಬೋದು, ಇಲ್ಲಿ ಬರ್ಬೋದು ನಡ್ಬರ್ಕ ಅಡ್ಡಾಡಿ ಬರ್ತಾವ, ಕೆಲವೊಂದು ಗೊತ್ತಿರಲ್ಲ ವೀಡಿಯೋ ಮಾಡೋದು. ಬಟ್ ಏನು ಮಾಡ್ಕೊಳ್ಳಿ, ಇವ ನಮ್ಮ ಸಂತು ಬೈ HDFC ಇದ್ರಾಗ ಇರ್ತಾನಲ್ಲ, ಅವ 2 ದಿವಸ ಬರ್ತಾನೆ, 4 ದಿವಸ ಬಿಡ್ತಾನೆ. ಎಲ್ಲ ಈಗ ಕಂಟಿನ್ಯೂ ಇಲ್ಲ ಅಂದರೆ ಫಸ್ಟ್ ಅದಲ್ಲ. ಸೊ ಹಂಗೆ ಆಗ್ತದೆ. ನಾವು ಫಸ್ಟ್ ಹಿಂಗೆ ಮಾಡೀವಿ. ಸೊ ಅವ್ರಿಗೆ ನಾವು ಅದನ್ನೇ ಹೇಳಿವಂತ. ಸೊ ಇದೆಲ್ಲ ಮುಗಿಸ್ಕೊಂಡಿವಿ ನಾವೀಗ ಎಕ್ಸಸೈಸ್. ಇದು ಮುಗಿಸ್ಕೊಂಡು ಕಾರ್ಡಿಯೋ ಮಾಡೋಕೆ ಮುಂಚಿಲ್ಲ ಒಂದು ಹಾಫ್ ಆನ್ ಅವರ್. ಸೊ ಕಾರ್ಡಿಯೋ ನೋಡ್ಬೋದು. ನನಗೆ ಆಲ್ರೆಡಿ ಒಂದು 28 ಮಿನಿಟ್ ಆಯಿತು. ಇನ್ನೊಂದು 2 ಮಿನಿಟ್ಸ್ ಮಾಡಿ ಸೊ ಇಲ್ಲಿಂದ ನಾವು ಮನೆಗೆ ಹೋಗ್ಬೇಕಂತ ಅದ. ಮನೆಗೆ ಯಾಕಂದರೆ ಆಲ್ರೆಡಿ ನಾವು ಊಟ ಗಿಟ್ಟೆಲ್ಲ ಅಂದರೆ ರೆಡಿ ಮಾಡಿರೋದೇ, ಅದು ಮಧ್ಯಾಹ್ನ ಮಾಡಿದ್ವಲ್ಲ. ಸೊ ಮತ್ತೆ ಎಕ್ಸ್ಟ್ರಾ ಏನು ಮಾಡ್ಕೊಳಂಗಿಲ್ಲ. ಮನೆಗೆ ಹೋಗಿ ಸೀದಾ ಊಟ ಮಾಡೋದು, ರೋನಿಗೆ ವಾಕ್ ಮಾಡಿಸ್ಬೇಕು, ಆಮೇಲೆ ಬಟ್ಟೆ ವಾಶ್ ಮಾಡ್ಕೋಬೇಕಂತಂದು ನೋಡೋಣ. ಸೊ ಈಗ ನಮ್ದು ವರ್ಕೌಟ್ ಮುಗೀತು ನೋಡ್ಬೋದು. 9:06 ಆಗ್ಯದ. ನಾವು ಬಂದೀವಿ 5:50 ಏನಾಗುತ್ತೆ. 3 hour ಮ್ಯಾಲೆ, ಅಂದರೆ 3 hour 10 3:15 hour 3 hour 15 minutes ಆಯಿತು. ಸೊ ಇದು ಮುಗಿಸ್ಕೊಂಡು ಹೊಂಟೀವಿ ಜಿಮ್ಮಿಂದ. ನೋಡೋಣ ಹೋದ್ಮೇಲೆ ಸಿಗಮಂತ. ಮನೆಗೆ ಹೋಗ್ಬೇಕಿನ ಫಸ್ಟ್. ಸೊ ಸ್ಟೇ ಟ್ಯೂನ್ಡ್, ಬಾಯ್. 300 ಗ್ರಾಮ್ ರೈಸ್, 100 ಗ್ರಾಮ್ ವೆಜ್ಜೀಸ್ ಇದು. ಅದಾದಮೇಲೆ 150 ಗ್ರಾಮ್ ಚಿಕನ್. ಸೊ ಇದು 100 ಗ್ರಾಮ್ ನಮ್ಮದು ಕರಡು. ಸೊ ಇದಿಷ್ಟು ನಮ್ದು ಈಗ ಡಿನ್ನರ್ ಟೈಮು. ಇದು ಮುಗಿಸ್ಕೊಂಡು ಬಟ್ಟೆ ವಾಶ್ ಮಾಡ್ಬೇಕಂತದ್ದು ಫಸ್ಟ್ ನಾ. ಯಾಕಂದರೆ ಫಸ್ಟು ರೋನಿಗೆ ವಾಕ್ ಮಾಡಿಸ್ಕೊಂಬಂದು ಅದು ಕಟ್ಟಿ ಆಮೇಲೆ ಬಟ್ಟೆ ವಾಶ್ ಮಾಡ್ಕೊಂಡು ನೋಡೋಣ. ಅದಾದಮೇಲೆ ಮತ್ತೇನೇನು ಮಾಡ್ತೀವಿ ಏನಿಲ್ಲ ಅಂತ ಹಾಕ್ತೀನಿ. ಸೊ ಬಟ್ಟೆ ಅಂತ ವಾಶ್ ಮಾಡೋವಂಥದ್ದು. ಯಾಕಂದ್ರೆ ನಾಳೆ ಸಾಟರ್ಡೇ ಒಂದು ಸ್ವಲ್ಪ ನೈಟ್ ಫ್ರೀ ಇರೋಲ್ಲ, ನಾವು ಬಂದಮೇಲೆ ಲೇಟ್ ಆಗ್ತದೆ. ಸೊ ಪಿಕ್ಚರ್ ಹೋಗ್ಬೇಕಂತದ. ಸೊ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ಹಾಕ್ತೀನಂತ. ಸ್ಟೇ ಟ್ಯೂನ್ಡ್, ಬಾಯ್.
ರೋನಿಗೆ ವಾಕಿಂಗ್. ಸೊ ಟೈಮ್ ಆಲ್ಮೋಸ್ಟ್ 9:40 ಆಗ್ಯದ. ಸೊ ಇದು ವಾಚ್ ಒಂದಿಲ್ಲ ಅಲ್ಲೇ ಅದ. ಇದಕ್ಕೆ ವಾಕ್ ಮಾಡಿಸಿ ತಿರುಗಾಡಿಸಿ ಒಂದು 10:30 ತನಕ 10:30 ತನಕ ತಿರುಗಾಡಿಸಿ ಹೋಗಿ ವಾಶ್ ಮಾಡ್ಬೇಕಂತದ. ಫಸ್ಟ್ ಇದಕ್ಕೆ ತಿರುಗಾಡಿಸಿ ಕಟ್ಟಮಂತ. ಅದಾದಮೇಲೆ ವಾಶ್ ಗೀಶ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ 11:30 ಹಂಗೆ ಆಯ್ತಪ್ಪ ಅಂದರೆ ಮಲ್ಕೊಮ್ಮೆ, ಇಲ್ಲಾಂದರೆ ಎಡಿಟಿಂಗ್ ನಾಳೆ ಮಾಡಮಂತ. ಸೊ ಏನಿರುತ್ತೆ ಎಲ್ಲ ಆಗ್ತೀನಂತ. ಈಗ ಜಸ್ಟ್ ಊಟ ಎಲ್ಲ ಆಯ್ತು. ಈಗ ಇದೆಲ್ಲ ಆದಮೇಲೆ ಇದು ಹೋಗಿ ಮಧ್ಯಾಹ್ನ ಡ್ರೈನ್ ಔಟ್ ಆಗಿತ್ತು, ಸ್ನಾನ ಮಾಡ್ಬೇಕಂತ ಮಾಡೋಕ್ಕಾಗಲಿಲ್ಲ. ಸೊ ಈಗ ಬಟ್ಟೆ ವಾಶ್ ಮಾಡಿದ್ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಸೀದಾ ಮಲ್ಕೊಂಬಿಡ್ದು. ಯಾಕಂದರೆ ಮಸ್ತ್ ನಿದ್ದೆ ಬರ್ತದೆ. ಸೊ ಅದಕ್ಕಾಗಿ ಬಾಯ್, ಸ್ಟೇ ಟ್ಯೂನ್ಡ್. 10:30 ಟೈಮ್. ಈಗ ಜಸ್ಟ್ ಇಲ್ಲಿ ನೋಡ್ಬೋದು ಬಟ್ಟೆ ವಾಶ್ ಮಾಡೋದಕ್ಕೆ ಎಲ್ಲ ಹಾಕೀನಿ. ಸೊ ಇದು ಬಟ್ಟೆ ವಾಶ್ ಮಾಡೋಕೆ ಹಾಕೀವಿ. 10:30 ಅಂದರೆ ಆಲ್ಮೋಸ್ಟ್ 11:30 ಸಮಥಿಂಗ್ ಆಗ್ತದೆ ಈಗ. ಸೊ ಇದಿಷ್ಟು ಬಟ್ಟೆ ಗಿಟ್ಟು ವಾಶ್ ಮಾಡೋದು. ಇದು ರೈಸ್ ಮಾಡ್ಕೊಡೋದು ಸ್ವಲ್ಪ ನೆನೆಕ್ಕಿದ್ದೀವಿ, ನಾಳೆ ಬೆಳಗ್ಗೆ ತಿನ್ನಬೇಕಾಗುತ್ತೆ. ಇದಿಷ್ಟು ತಕ್ಕೊಂಡ್ರೆ ಅದು ತನ್ನದ. ಆಮೇಲೆ ನೋಡೋದು ಆದರೆ ಜಾಕ ಮಾಡೋದಂತ, ಇಲ್ಲಾಂದರೆ ಕೇಸ್ ಬರೀ ಜಸ್ಟ್ ಫ್ರೆಶ್ ಆಗಿ ಮಾಡ್ಕೋಕೆ ಹೋಗ್ಬೇಕು. ಸ್ಟೇ ಟ್ಯೂನ್ಡ್, ಬಾಯ್. ಸೊ 11:06 ಆಯಿತು. ಬಟ್ಟೆ ಎಲ್ಲ ವಾಶ್ ಆಗಿದೆ. ಸೊ ಇವೆಲ್ಲ ಡ್ರೈ ಮಾಡೋಕೆ ಹಾಕ್ಬೇಕು ಇಲ್ಲ ಒಂದು ಸ್ವಲ್ಪ. ಅದಾದಮೇಲೆ ಇಲ್ಲಿ ಕೆಳಗೆ ಒಂದು ಸ್ವಲ್ಪ ಹಾಕ್ಬೇಕು. ಸೊ ನೋಡಮ್ಮ ಈಗ ಎಷ್ಟೊತ್ತಾಗ್ತದೆ ಎಷ್ಟೆಷ್ಟಿಲ್ಲ ನೋಡ್ಕೊಂಡು ಹೋಗಿ ಇನ್ನೊಂದು 2 ಪೇಜ್ ಹೋಗಿ ಇದು ಓದ್ಬೇಕು. ಸೊ ಅದಿಷ್ಟು ಓದ್ಕೊಂಡು ಮಲ್ಕೋಕೊಂಬಂತ. ಸೊ ಸ್ಟೇ ಟ್ಯೂನ್ಡ್, ಗುಡ್ ನೈಟ್. ಡೇ ಸೈನಿಂಗ್ ಆಫ್ ಇಯರ್ ನಾವು ಆಯ್ತು ಅಷ್ಟೇ. ಈಗ ಅದಷ್ಟು ಮಾಡಿ ಮಲ್ಕೊಳಕ್ಕೆ ಹೋಗ್ತೀವಿ. ಸೊ ಭಗವದ್ಗೀತೆ ಎಲ್ಲದು 1-2 ಪೇಜಸ್ ಓದ್ತೀವಿ. ಈಗ ಅದಾಗಿ ಮಲ್ಕೋತೀವಂತ. ಮತ್ತೇನಿರ್ತಾ ಇಲ್ಲ ಏನಂತ ನಾಳೆ ಆಗ್ತೀನಂತ ಅಪ್ಡೇಟ್ ಹಾಕಿರ್ತೀನಿ. ಸೊ ಬಾಯ್.